ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೈವರಾತ ಗೋಶಾಲೆ, ಅಶೋಕವನ ಗೋಕರ್ಣ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಗೋವಿನ ಬಗ್ಗೆ ಹೇಳಿದ್ದೆ, ಹಾಲಿನ ಬಗ್ಗೆ ಹೇಳಿದ್ದೆ. ಇವತ್ತು ನಾನು ನಿಮಗೆ ತುಪ್ಪದ ಬಗ್ಗೆ, ಘೃತದ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಬರ್ತೇನೆ. ಯಾವ ತುಪ್ಪವನ್ನು ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು, ಎಷ್ಟು ಉಪಯೋಗಿಸ್ಬೇಕು, ಅದರಿಂದ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ನಿಜವಾಗ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗತ್ತಾ, ಕೊಲೆಸ್ಟ್ರಾಲ್ ಕಡಿಮೆ ಆಗತ್ತಾ, ಇವೆಲ್ಲದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಬರ್ತೇನೆ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಗೋ ಮಾತೆಯರ ಬಗ್ಗೆ ಹಾಕ್ತಿರುವಂತ ಎಲ್ಲ ವಿಡಿಯೋಗಳು ನಿಮ್ಗೆ ಬರ್ತಾ ಇರ್ತದೆ. ಈ ಚಾನೆಲ್ ನಾವು ಗೋಗಳಿಗೆ ಸಂಬಂಧಪಟ್ಟಿರುವಂತ ವಿಶೇಷವಾಗಿ ಚಾನೆಲ್ ಮಾಡಿರುವಂತಹದ್ದು. ಈ ಚಾನೆಲ್ ನಾವು ಗೋಗಳ ಬಗ್ಗೆ ಎಲ್ಲ ಮಾಹಿತಿಯನ್ನ ಹಾಕ್ತಾ ಇರ್ತೇವೆ. ನಮ್ಮ ಬ್ರಹ್ಮರ್ಷಿ ದೈವರಾತ ಗೋಶಾಲೆ ವೆಲೆ ಹಾಗೂ ATG ರಿಜಿಸ್ಟ್ರೇಷನ್ ಆಗಿದೆ. NGO ದರ್ಪಣಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗಿರುವಂತಹದ್ದು ಹಾಗೂ CSR ಸರ್ಟಿಫೈಡ್ ಕೂಡ ಆಗಿರುವಂತಹದ್ದು. ನೀವು ನಮ್ಮ ಗೋಶಾಲೆಗೆ ಗೋಮಾತೆಯರಿಗೆ ಏನ್ ಕಾಂಟ್ರಿಬ್ಯೂಟ್ ಮಾಡ್ತೀರೋ ಅದಕ್ಕೆ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ಗಳು ಕೂಡ ಸಿಗ್ತಾ ಇರ್ತದೆ. ನಮ್ಮ ಬ್ರಹ್ಮರ್ಷಿ ದೈವರಾತ ಗೋಶಾಲೆಯಲ್ಲಿ ಸುಮಾರು 150ಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳು ಇವೆ. ನಾವಿಲ್ಲಿ ಯಾವುದೇ ಒಂದು ಡೈರಿ ಫಾರ್ಮಿಂಗ್ಗೋಸ್ಕರ ಯಾವುದನ್ನು ಮಾಡ್ತಾ ಇಲ್ಲ. ನಮ್ಮ ಗೋಶಾಲೆಯಲ್ಲಿ 150 ಹಸುಗಳಲ್ಲಿ ಸುಮಾರು 40ರಷ್ಟು ಗಂಡು ಕರುಗಳು ಇವೆ, ಅಂದ್ರೆ ನಂದಿಗಳು, ಎತ್ತುಗಳು ಇದೆ. ನಾವಿಲ್ಲಿ ಬರೀ ಹೆಣ್ಣು ಕರುಗಳನ್ನಷ್ಟೇ ಸಾಕ್ತಾ ಇಲ್ಲ. ನಾವಿಲ್ಲಿ ಡೈರಿ ಫಾರ್ಮಿಂಗ್ಗೋಸ್ಕರ ನಾವು ಮಾಡ್ತಾ ಇಲ್ಲ, ಗೋ ಸೇವೆಗೋಸ್ಕರ ನಾವಿಲ್ಲಿ ಈ ಒಂದು ಗೋಪಾಲನೆಯನ್ನ ಮಾಡ್ತಾ ಇರುವಂತದ್ದು, ಪಶುಪಾಲನೆಯನ್ನ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಹಸುಗಳನ್ನ ಒಂದು ಡೈರಿ ಫಾರ್ಮಿಂಗ್ಗೋಸ್ಕರ ಮಾಡ್ತಾರೆ, ಬರೀ ಹೆಣ್ಣು ಹಸುಗಳನ್ನಷ್ಟೇ ಸಾಕ್ತಾರೆ. ಇಡೀ 500 ಹಸುಗಳ ಒಂದು ಗೋಶಾಲೆಗೆ ಹೋದ್ರೆ ಬರೀ 4-5 ಬುಲ್ಗಳಿರುತ್ತೆ, ಇಲ್ಲ ಅದು ಇರುವುದಿಲ್ಲ. ನಾನು ತುಂಬಾ ಕಡೆ ನೋಡ್ಕೊಂಡು ಬಂದಿದ್ದೀನಿ. ಆದ್ರೆ ನಾವು ನಮ್ಮ ಬ್ರಹ್ಮರ್ಷಿ ದೈವರಾತ ಗೋಶಾಲೆಯಲ್ಲಿ ಆ ರೀತಿ ಮಾಡ್ತಾ ಇಲ್ಲ. ಸುಮಾರು 150 ಹಸುಗಳಲ್ಲಿ ಸುಮಾರು 50ರಿಂದ 60ರಷ್ಟು ಗಂಡು ಕರುಗಳಿವೆ, 70ರಿಂದ 80ರಷ್ಟು ಹೆಣ್ಣು ಹಸುಗಳು ಇವೆ. ಇವತ್ತು ನಾನು ನಿಮಗೆ ತುಪ್ಪದ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನ ಕೊಡ್ತಾ ಬರ್ತೇನೆ. ಈ ಒಂದು ಮಾಹಿತಿಯನ್ನ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಯಾಕಂತಂದ್ರೆ ತುಂಬಾ ಜನರಲ್ಲಿ ಇರುವಂತಹ ಒಂದು ತಪ್ಪು ಕಲ್ಪನೆ ಅದು. ಅದಕ್ಕಾಗಿ ಇವತ್ತು ನಾನು ನಿಮಗೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ತುಂಬಾ ಜನ ಪೇಷಂಟ್ಸ್ OPD ಬಂದಾಗ ಕೇಳ್ತಾ ಇರ್ತಾರೆ, ನಾ ತುಪ್ಪವನ್ನು ಉಪಯೋಗಿಸಬಹುದಾ, ಎಷ್ಟು ಉಪಯೋಗಿಸ್ಬೇಕು, ಯಾವ ತುಪ್ಪವನ್ನು ಉಪಯೋಗಿಸ್ಬೇಕು, ಇವೆಲ್ಲದ್ರ ಬಗ್ಗೆ ಕೇಳ್ತಾ ಇರ್ತಾರೆ. ಮೊದಲನೇದಾಗಿ ತುಪ್ಪವನ್ನ ಹೇಗೆ ಮಾಡ್ತೀವಿ ಹೇಳೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರಿಗೆ ತುಪ್ಪವನ್ನ ಹೇಗೆ ಮಾಡ್ತಾರೆ ಹೇಳುವಂತ ಅವೇರ್ನೆಸ್ ಕೂಡ ಇಲ್ಲ. ಹಳೆ ಕಾಲದವ್ರು ಎಲ್ಲರಿಗೂ ಗೊತ್ತಿದೆ ತುಪ್ಪವನ್ನು ಹೇಗೆ ಮಾಡ್ತಾರೆ ಅಂತ. ಹಾಲನ್ನ ಕಾಸಿ, ಅದನ್ನ ಹೆಪ್ಪಾಕಿ, ಅದನ್ನ ಕಡ್ದು ಚರ್ನ್ ಮಾಡಿ, ಮಂಥನದ ಸಂಸ್ಕಾರವನ್ನ ಕೊಟ್ಟು, ಆ ಬೆಣ್ಣೆಯನ್ನ ಹೀಟ್ ಮಾಡಿ ಅಗ್ನಿ ಸಂಸ್ಕಾರವನ್ನ ಕೊಟ್ಟಾಗ ತುಪ್ಪ ರೆಡಿ ಆಗತ್ತೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ A2 ಘೀ ಅಂತ ಹೇಳ್ತಾರೆ, ಮತ್ತೆ ವೇದಿಕ ಘೀ ಅಂತ ಹೇಳ್ತಾರೆ. ವೇದಿಕ ಘೀ ಅಂತಂದ್ರೆ ಈ ಪ್ರೊಸೆಸ್ ಆಗಿರುವಂತಹದ್ದು ಅಂತ, ಅಂದ್ರೆ ಕ್ಲಾಸಿಕಲಿ ಮಾಡಿರುವಂತಹದ್ದು ಅಂತ. ಹಾಲನ್ನ ಹೆಪ್ಪಾಕಿ ಮೊಸರನ್ನ ಮಾಡಿ ಅದರಿಂದ ಮೊಸರನ್ನ ಕಡ್ದು ಚರ್ನ್ ಮಾಡ್ತಾರೆ ಮಂಥನ ಸಂಸ್ಕಾರದ ಮೂಲಕ. ಅಂದ್ರೆ ಪ್ಲಸ್ ಮೈನಸ್ ಅದು ಎರಡನ್ನು ಬ್ಯಾಲೆನ್ಸ್ ಮಾಡುವಂಗೆ ಚರ್ನ್ ಮಾಡುವಂಥದ್ದು. ಹಾಗೆ ಮಾಡಿ ಆ ಬಂದಿರುವಂತ ಬೆಣ್ಣೆಯನ್ನ ಬೆಂಕಿಯಿಂದ ಹೀಟ್ ಮಾಡಿ, ಅದು ಸರಿಯಾದ ಪ್ರಮಾಣದಲ್ಲಿ ಕೆಂಡದ ಮೇಲೆ ಅಥವಾ ಕಟ್ಟಿಗೆಯಿಂದ ಮಾಡ್ತಾರೆ ಸಾಮಾನ್ಯವಾಗಿ. ಹಾಗೆ ಹೀಟ್ ಮಾಡಿ ಅದರಿಂದ ತುಪ್ಪ ರೆಡಿ ಆಗತ್ತೆ. ಈ ಒಂದು ತುಪ್ಪ ಉಂಟಲ್ಲ, ಅಮೃತಕ್ಕೆ ಸಮಾನ ಅಂತ ಹೇಳ್ಬೇಕು. ಅದರಿಂದ ಯಾವುದೇ ಕೊಲೆಸ್ಟ್ರಾಲ್ ಸಮಸ್ಯೆಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇವೆಲ್ಲ ಸಂಸ್ಕಾರಗಳು, ಸಂಸ್ಕಾರೋಹಿ ಗುಣ ಅಂತದನ್ನು ಮುಚ್ಚತೆ ಅಂತ ಹೇಳ್ತಾರೆ. ಇವೆಲ್ಲ ಸಂಸ್ಕಾರದಿಂದ ಇಂಥ ಸಮಸ್ಯೆಗಳು ಬರದಂಗೆ ತಡೀತದೆ. ಆದ್ರೆ ಇತ್ತೀಚಿನ ಏನಾಗ್ತಾ ಉಂಟು ಅಂತಂದ್ರೆ, ಹಾಲಿಂದನೇ ಡೈರೆಕ್ಟ್ ಆಗಿ ಕ್ರೀಮ್ ಅನ್ನ ಅಥವಾ ಫ್ಯಾಟ್ ಅನ್ನ ಸಪರೇಟ್ ಮಾಡಿ ಅದನ್ನ ಹೀಟ್ ಮಾಡಿ ತುಪ್ಪವನ್ನ ಮಾಡ್ತಾರೆ. ಇದೇನಿದೆ ಡೈರೆಕ್ಟ್ ಆಗಿ, ಈಗ ನಾವು ಮಿಲ್ಕ್ ಫ್ಯಾಟ್ ಅಂತ ಹೇಳ್ಬೋದು. ಇದಕ್ಕೆ ನಾವು ತುಪ್ಪ ಅಂತ ನೇಮಿಂಗ್ ಮಾಡೋದು ಕೂಡ ಕಷ್ಟ. ಇದಕ್ಕೆ ಏನ್ ಮಾರ್ಕೆಟ್ ಅಲ್ಲಿ ಹೆಂಗ್ ಬರುತ್ತೆ ಅಂತಂದ್ರೆ, ಘೀ ಅಂತಂದ್ರೆ ಮಿಲ್ಕ್ ಫ್ಯಾಟ್, ವೇದಿಕ ಘೀ ಅಂತ ನಿಜವಾದ ತುಪ್ಪ, ಈ ರೀತಿಯ ಒಂದು ಕಾನ್ಸೆಪ್ಟ್ ಇದೆ. ಆ ಒಂದು ಮಿಲ್ಕ್ ಫ್ಯಾಟ್ ಅನ್ನು ತಗೊಂಡೋಗಿ ರಿಸರ್ಚ್ ಮಾಡಿದ್ರು. ರಿಸರ್ಚ್ ಮಾಡಿ ಇದನ್ನ ಉಪಯೋಗಿಸಬೇಡಿ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗತ್ತೆ, ಕೊಲೆಸ್ಟ್ರಾಲ್ ಸಮಸ್ಯೆ ಬರುತ್ತೆ, ಹೀಗೆ ಹೇಳ್ತಾ ಹೋದ್ರು. ಆದ್ರೆ ನಮ್ಮ ವೇದಿಕೆ ಘೀ ತಗೊಂಡೋಗಿ ಟೆಸ್ಟ್ ಮಾಡಿ ನೋಡುವ, ಈ ಸಮಸ್ಯೆ ಬರುತ್ತೆ ಅಂತ ನೋಡುವ, ಕೊಲೆಸ್ಟ್ರಾಲ್ ಇದ್ದವರಿಗೆ ಕೊಟ್ಟು ನೋಡಿ. ಮತ್ತೆ ತುಪ್ಪವನ್ನ ತಿಂದ್ಮೇಲೆ, ಎನಿ ಫ್ಯಾಟ್ ಅನ್ನು ತಿಂದ್ಮೇಲೆ ನಾವು ವರ್ಕೌಟ್ ಮಾಡಬೇಕು, ಕೆಲಸವನ್ನ ಮಾಡಬೇಕು. ಅಷ್ಟು ನಾವು ಕೆಲಸವನ್ನ ಮಾಡಿದಾಗಷ್ಟೇ ಆ ಒಂದು ತುಪ್ಪ ಜೀರ್ಣ ಆಗಿ ನಮ್ಗದ್ರಿಂದ ಒಂದು ಫಲ ಸಿಗುವಂತಹದ್ದು. ಸುಮ್ನೆ ತಕೊಂಡು ತಿನ್ಕೊಂಡು ಕೂತಾಗ ನಮಗದ್ರಿಂದ ಏನ್ ಎನರ್ಜಿ ಬರ್ಲಿಕ್ಕೆ ಸಾಧ್ಯ ಉಂಟು ಹೇಳಿ? ಅದಕ್ಕಾಗಿ ನಾವು ತುಪ್ಪವನ್ನ ತಿಂದು ಅಷ್ಟು ವರ್ಕ್ ಅನ್ನ ಮಾಡಬೇಕು. ಮತ್ತೆ ನೆನ್ಪಿಟ್ಕೊಳ್ಳಿ, ತುಪ್ಪ ನಮ್ಮ ಜೀರ್ಣ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡ್ತದೆ, ಡೈಜೆಷನ್ ಪವರ್ ಅನ್ನು ಕೂಡ ಹೆಚ್ಚಿಗೆ ಮಾಡ್ತದೆ. ಅಂತಹ ಒಂದು ಅದ್ಭುತ ಗುಣ ತುಪ್ಪದಲ್ಲಿ ಇದೆ. ಒಂದೆರಡು ಬೆನಿಫಿಟ್ ಅಲ್ಲ ತುಪ್ಪದ ಬಗ್ಗೆ ಹೇಳ್ತಾ ಹೋದ್ರೆ. ನಮ್ಮ ಡೈಜೆಷನ್ ಅನ್ನ ಹೆಚ್ಚಿಗೆ ಮಾಡುತ್ತೆ, ಜೀರ್ಣಶಕ್ತಿ ಹೆಚ್ಚಿಗೆ ಮಾಡುತ್ತೆ, ಪಿತ್ತ ಶಮನವನ್ನ ಮಾಡುತ್ತೆ. ಎಷ್ಟೋ ಪೇಷಂಟ್ ಗಳಿಗೆ ನಾವು ನೋಡ್ತಾ ಇರ್ತೀವಿ, ಅಸಿಡಿಟಿ ಗ್ಯಾಸ್ಟ್ರಿಕ್ ಬಳಲ್ತಾ ಇರ್ತಾರಲ್ಲ, ಬರೀ ತುಪ್ಪವನ್ನ 2 ಚಮಚ ಹೇಳಿದ್ರು ಸಾಕು. ಶುದ್ಧವಾದ ತುಪ್ಪವನ್ನ
2 ಚಮಚ ಹೇಳಿದ್ರೆ ಸಾಕು. ಅದು ಪಿತ್ತ ಶಮನವನ್ನು ಕೂಡ ಮಾಡುತ್ತೆ. ಅಂತ ಒಂದು ಅದ್ಭುತ ಗುಣ ಈ ಒಂದು ಗೋಘೃತದಲ್ಲಿ ಇದೆ, ನಮ್ಮ ದೇಸಿ ಹಸುವಿನ ತುಪ್ಪದಲ್ಲಿ ಇರುವಂತಹದ್ದು. ಮತ್ತೊಂದು ನಾವು ಒಂದು ರೇಟಿನ ವಿಚಾರಕ್ಕೆ ಬಂದಾಗ ತುಂಬಾ ಜನ ಕೇಳ್ತಾರೆ, ಏನು ಇಷ್ಟೊತ್ತು ಕಾಸ್ಟ್ಲಿ ತುಪ್ಪ ಅಂದ್ರೆ ವೇದಿಕ್ ಈ ರೇಟ್ ಎಲ್ಲ ಸುಮಾರು 4,000 5,000 ಈ ರೇಂಜ್ ಅಲ್ಲಿ ಇದೆ, ಇಷ್ಟೆಲ್ಲ ಕಾಸ್ಟ್ಲಿನ ಯಾಕೆ ಎಷ್ಟು ಕಾಸ್ಟ್ಲಿ ಆಗತ್ತೆ ಅಂತ ತುಂಬಾ ಜನ ಕೇಳ್ತಾ ಇರುತ್ತೆ. ನಮಗೆ ಮಾರ್ಕೆಟ್ ಅಲ್ಲಿ 300 400 500 ರೂಪಾಯಿಗಳು ತುಪ್ಪ ಸಿಗತ್ತೆ, ಇಷ್ಟೆಲ್ಲ ಯಾಕೆ ಕಾಸ್ಟ್ಲಿ ಆಗತ್ತೆ ಅಂತ. ನೋಡಿ ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಸುಮಾರು 1 kg ತುಪ್ಪನ ನೀವು ಮಾಡ್ಬೇಕು ಹೇಳಾದ್ರೆ ಅಂದಾಜು ಎಷ್ಟು ಹಾಲು ಬೇಕಾಗ್ಬೋದು, ಯಾರು ಗೆಸ್ ಮಾಡ್ತೀರಾ? ಈಗ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಹಾಲಿನಲ್ಲಿ ಇರುವಂತಹದ್ದು ಈ ಒಂದು ದೇಸಿ ಹಸುವಿನ ಹಾಲಿನಲ್ಲಿ ಇರುವಂತಹದ್ದು 3 to 4% ಫ್ಯಾಟ್. ನ್ಯಾಚುರಲ್ ಆಗಿ 3 to 4% ಫ್ಯಾಟ್ ಇರುತ್ತೆ. 4% ಫ್ಯಾಟ್ ಇದ್ರೆ ನಮಗೆ ಒಂದು 25 ಲೀಟರ್ ಹಾಲಿಗೆ 1,000 ಗ್ರಾಮ್ ಅಥವಾ 1,000 ml ಆ ಫ್ಯಾಟ್ ಸಿಗ್ಬಹುದು. ಇದು ಫುಲ್ ಕಂಪ್ಲೀಟ್ ಆಗಿ ನಾವು ತೆಗೆದ್ರೆ. ಆದ್ರೆ ನಾವು ಹಾಲನ್ನ ಹೆಪ್ಪಾಕಿ ಮಜ್ಜಿಗೆ ಮಾಡಿ ಎಲ್ಲ ಮಾಡಿದಾಗ ನಮಗೆ 4% ಸಿಗಲ್ಲ, 2.5 to 3% ಅಷ್ಟೇ. ಆ ಒಂದು ಕಡದ ಮಜ್ಜಿಗೆಯಲ್ಲೂ ಕೂಡ ಮತ್ತು ಇರುತ್ತೆ ಫ್ಯಾಟ್ ಕಂಟೆಂಟ್. ತಿರ್ಗಾ ಕಡಿದ್ರೆ ಸ್ವಲ್ಪವಾಗಿ ಬೆಣ್ಣೆ ಅಂಶ ಬರ್ತಾನೆ ಇರುತ್ತೆ. ಅದಕ್ಕೆ ನಾವು ಒಂದು 2.5 to 3% ವರೆಗೆ ಹಿಡಿಬಹುದು. ಆವಾಗ ನಮಗೆ ಅಂದಾಜು 40 ಲೀಟರ್ ಬೇಕು. 40 ಲೀಟರ್ ಹಾಲಿಗೆ 1 kg ತುಪ್ಪವನ್ನ ಮಾಡ್ಬೋದು. ಇಲ್ಲ ಅಂತಂದ್ರೆ ಸಾಕಾಗೋದಿಲ್ಲ. ಈಗ ನಮ್ಮ ದೇಸಿ ಹಸುವಿನ ಹಾಲಿಗೆಲ್ಲ ಈಗ ಅಂದಾಜು 80-100 ರೂಪಾಯಿ ಇದೆ. ನೀವು ಜಸ್ಟ್ ಹಾಲಿನ ರೇಟೇ ಹಿಡಿದ್ರು 100 ರೂಪಾಯಿಗೆ 1 ಲೀಟರ್ ಹಾಲು ಹಿಡಿದ್ರು 40 ಲೀಟರ್ ಅಂದ್ರೆ 4,000 ರೂಪಾಯಿ ಆಯ್ತು. ಬರೀ ಹಾಲಿನ ರೇಟೇ ಅಷ್ಟಾಗತ್ತೆ. ಇನ್ ಪ್ರೊಸೆಸಿಂಗ್ ಮಾಡ್ಬೇಕು, ಕೆಲಸ ಉಂಟಲ್ಲ ಅದು. ಬರೀ ಅಷ್ಟೇ ಅಲ್ಲಲ್ಲ, ಈಗ 4,000 ರೂಪಾಯಿ ಅಂತಂದ್ರೆ ಇದು ವಿತೌಟ್ ಪ್ರಾಫಿಟ್ ನಿಮ್ಗೆ ಕೊಡುವಂತಹದ್ದು. 300-400 ರೂಪಾಯಿಗೆಲ್ಲ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಉಂಟು? ನೀವೇ ಹೇಳಿ, ಸಾಧ್ಯ ಉಂಟಾ ಕೊಡ್ಲಿಕ್ಕೆ? ಅದು ಸಾಧ್ಯನೇ ಇಲ್ಲ. ಇನ್ನೇ 300-400 ರೂಪಾಯಿ ಕೊಡ್ತಾರೆ ಅಂತಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಕ್ರೀಮ್ ಅನ್ನ ಸಪರೇಟ್ ಮಾಡಿರುವಂತದ್ದು ಅದನ್ನ ಹೀಟ್ ಮಾಡ್ಬಿಟ್ಟು ಆ ಒಂದು ಹೀಟ್ ಮಾಡಿರುವಂತ ಒಂದು ಮಿಲ್ಕಿನ ಫ್ಯಾಟ್ ಅನ್ನ ಹೀಟ್ ಮಾಡಿ ತುಪ್ಪ ಅಂತ ಸೇಲ್ ಮಾಡ್ತಾರೆ. ಹೆಂಗಂದ್ರು ಹೆಂಗೋ ಇದು ಹೋಯ್ತಲ್ಲ. ಇವ ನಮ್ಮ ಭೀಷ್ಮ ಗುಜರಾತ್ ತಂದಿರುವಂತಹದ್ದು ಖಾನಾಬುಲ್ ಚಾಂಪಿಯನ್ ಬುಲ್ ಇದಾನಲ್ಲ, ಅವನ ಮಗ ಇವನು. ಇವನಿಗೆ ಈಗ 2 ವರ್ಷ ಆಯ್ತು, 2.5 ವರ್ಷ ಆಯ್ತು ಈಗ ಇವನಿಗೆ. ನಾವು ತರ್ಬೇಕಿದ್ರೆ ಸುಮಾರು ಇವನಿಗೆ ಒಂದು ವರ್ಷ ಆಗಿತ್ತು. ತಂದೆ ಈ ಅಕ್ಟೋಬರ್ ಬಂದ್ರೆ 2 ವರ್ಷ ಆಗತ್ತೆ. ಈ ಅಕ್ಟೋಬರ್ ಬಂದ್ರೆ ಇವನಿಗೆ 3 ವರ್ಷ ತುಂಬತ್ತೆ. ಹೇಗಿದ್ದಾನೆ ನೋಡಿ, ನನ್ನ ಲೆವೆಲ್ ಇದ್ದಾನೆ, 5 ಫೀಟ್ ಇದ್ದಾನೆ. ಇವನ ಹೆಸರು ಭೀಷ್ಮ ಅಂತ ಹೆಸರಿಟ್ಟಿದ್ದೀವಿ ಇವನಿಗೆ. ಭೀಷ್ಮ ಖಾನಾಬುಲ್ ನೀವು ಕೇಳಿರ್ಬೋದು, ಗುಜರಾತ್ ಅಲ್ಲಿ ಖಾನಾಬುಲ್ ಅಂತಿದೆ, ಚಾಂಪಿಯನ್ ಬುಲ್, ಅವನ ಮಗ ಇವನು. ನಾವ್ ಇವನಿಗೆ ಭೀಷ್ಮ ಅಂತ ಹೆಸರಿಟ್ಟಿದೀವಿ. ನಿಮ್ಗೆ ನಾನು ತುಪ್ಪದ ಬಗ್ಗೆ ಹೇಳ್ತಾ ಇದ್ದೆ. ಏನ್ ಮಾಡ್ತಾರೆ ಅಂತಂದ್ರೆ 300 ರೂಪಾಯಿ 400 ರೂಪಾಯಿಗೆಲ್ಲ ನಿಮ್ಗೆ ತುಪ್ಪ ಸಿಗತ್ತೆ ಅಂತಂದ್ರೆ ಆ ಮಿಲ್ಕ್ ಫ್ಯಾಟ್ ಏನ್ ಬಂದಿರತ್ತೆ ನೋಡಿ. ಆಲ್ರೆಡಿ ಹಾಲನ್ನ ಅವರು ಸಾಮಾನ್ಯವಾಗಿ ನಿಮಗೆ ಹೊರಗಡೆ ಸಿಗುವಂತದ್ದು ಪ್ಯಾಕೆಟ್ ಅಲ್ಲಿ ಇರುವಂತದ್ದು ಅಷ್ಟು ಕೂಡ A1 ಮಿಲ್ಕ್ A2 ಮಿಲ್ಕ್ ಅನ್ನು ಸಾಮಾನ್ಯವಾಗಿ ಯಾರು ಪ್ಯಾಕೆಟ್ ಮಾಡಿ ಕೊಡ್ಲಿಕ್ಕೆ ಹೋಗೋದಿಲ್ಲ. ಸ್ವತಃ ಅವರೇ ಸೇಲ್ ಮಾಡ್ತಾರೆ, ಇಲ್ಲ ಅವರೇ ಉಪಯೋಗಿಸ್ಕೋತಾರೆ. ನಾವು ಕೂಡ ನಮ್ಮ ಗೋಶಾಲೆಯಿಂದ ಯಾವುದೇ ಹಾಲನ್ನ ಮಾರಾಟ ಮಾಡಲ್ಲ. ನಾವು ನಮ್ಮ ಸ್ವಂತ ಉಪಯೋಗಕ್ಕೆ ಉಪಯೋಗಿಸುವಂತಹದ್ದು ಮತ್ತೆ ಔಷಧಿಗೋಸ್ಕರ ತುಪ್ಪವನ್ನ ಮಾಡುವಂತಹದ್ದು ಹೊರತು ಹೊರಗಡೆ ಸೇಲ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಉದಾಹರಣೆಗೆ ಹಾಲ್ ರೇಟ್ 50 ರೂಪಾಯಿ ಇದೆ ಹೇಳಾದ್ರೆ, 40 ರೂಪಾಯಿ ಇದೆ ಹೇಳಾದ್ರೆ, ಫ್ಯಾಟ್ ನ ಸಪರೇಟ್ ಮಾಡಿದ್ಮೇಲೆ ಆ ಹಾಲನ್ನ ಆಸ್ ಯೂಸಲ್ ಮಾರಾಟ ಮಾಡಿದ್ರು. ಅವರಿಗೆ ಆ ಫ್ಯಾಟ್ ಸಪರೇಟ್ ಆಗಿರುತ್ತೆ. 300 ರೂಪಾಯಿ ಕೊಡಿ, 400 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ, ಹಾಲ್ ದುಡ್ಡು ಹೆಂಗೋ ಬಂದಿರತ್ತೆ. ಆ ಕ್ರೀಮಿನ ದುಡ್ಡು ಅವ್ರಿಗೆ ಎಕ್ಸ್ಟ್ರಾ ಸಿಕ್ಕದಂಗಲ್ವಾ ಅದು. ಹೀಗೆ ಆ ತುಪ್ಪದ ರೇಟ್ ಅನ್ನ ಕಡಿಮೆ ಮಾಡಿದ್ದಾರೆ ಅವ್ರು. ಆದ್ರೆ ನೆನ್ಪಿಟ್ಕೊಳ್ಳಿ, ಅದು ತುಪ್ಪ ಅಲ್ಲ, ಅದು ಮಿಲ್ಕ್ ಫ್ಯಾಟ್ ಅಂತ ನೇಮಿಂಗ್ ಮಾಡ್ಬೋದು. ಯಾವ ಕಾರಣಕ್ಕೂ ಅದು ತುಪ್ಪ ಅಲ್ಲ. ಇವ್ರ ಹೆಸರೇ ಚೇಂಜ್ ಮಾಡ್ಬಿಟ್ರು. ಈ ಒಂದು ಯಾವ ರೀತಿ ಮಾಫಿಯಾ ನಡೆಯುತ್ತೆ ನೋಡಿ, ಅದಕ್ಕೆ ಹೆಸರನ್ನೇ ತುಪ್ಪ ಅಂತ ಮಾಡಿ ನಾವು ಮಾಡೋ ತುಪ್ಪಕ್ಕೆ ವೇದಿಕ್ ಘೀ ಅಂತ ಮಾಡ್ಬಿಟ್ರು. A1 ಏನು ಬಂದಿರತ್ತೆ ಅದು ಘೀ, A2 ಏನಿರುತ್ತೆ ನಮ್ಮ ದೇಸಿ ಹಸುವಿನ ಬಂದಿರೋದು ಅದಕ್ಕೆ ವೇದಿಕ್ ಘೀ ಅಂತ ಮಾಡಿದ್ರು. ಹೀಗೆ ಮಾಡಿ A2 ಮಿಲ್ಕಿನ ಒಂದು ತುಪ್ಪಕ್ಕೆ 400 ಆದ್ರೆ A2 ಹಾಲಿನ ಒಂದು ತುಪ್ಪ ಏನ್ ಬಂದಿರೋದು ಅದಕ್ಕೆ 4,000 ರೂಪಾಯಿ. ಅಜಗಜಾಂತರ ಡಿಫ್ರೆನ್ಸ್ ಗಳು ಬಂತು. ಜನ ಎಂತ ಮಾಡ್ತಾರೆ, ಕಡಿಮೆ ದುಡ್ಡಲ್ಲಿ ಉಂಟಲ್ಲ 400 ರೂಪಾಯಿ, ಯಾರು 400 ರೂಪಾಯಿ ತಗೋತಾರೆ ಅಂತ ಕಡಿಮೆ ದುಡ್ಡಿಂದು ತಗೊಂಡಿರ್ತಾರೆ. ಆದ್ರೆ ಅದು ನಮ್ಮ ದೇಹದಲ್ಲಿ ಸರಿಯಾಗಿ ಡೈಜೆಷನ್ ಆಗದೆ ಬೇರೆ ಬೇರೆ ಸಮಸ್ಯೆಗಳನ್ನು ತಂದೊಡ್ತಾ ಬರ್ತದೆ. ಅದಕ್ಕಾಗಿ ಹೇಳುವಂತಹದ್ದು ಎಷ್ಟಾಗತ್ತೋ ಅಷ್ಟು ನ್ಯಾಚುರಲ್ ಆಗಿ ಮನೆಯಲ್ಲೇ ತುಪ್ಪ ಮಾಡ್ಕೊಂಡು ಉಪಯೋಗಿಸಬೇಕಿದ್ರೆ ದೇಸಿ ಹಸುವಿನ ಹಾಲನ್ನ ತಗೊಳ್ಳಿ. ನೀವು ದೇಸಿ ಹಸುವಿನ ಹಾಲನ್ನು ತಗೊಂಡು ಅದನ್ನ ನೀವೇ ತುಪ್ಪ ಮಾಡ್ಕೊಂಡು ಉಪಯೋಗಿಸ್ಕೋಬಹುದು. ಹೀಗೆ ನಾವು ಉಪಯೋಗಿಸಿದಾಗಷ್ಟೇ ನಮ್ಮ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಉಂಟು. ಇಲ್ಲ ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ. ಹೀಗೆ ನಾವು ಪ್ರತಿ ಒಂದನ್ನು ಕೂಡ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ಬೇಕಾಗತ್ತೆ. ಯಾವ ಹಾಲನ್ನು ಉಪಯೋಗಿಸ್ಬೇಕು, ಯಾವ ತುಪ್ಪವನ್ನು ಉಪಯೋಗಿಸ್ಬೇಕು, ಹೀಗೆ ನಾವು ಪ್ರತಿಯೊಂದನ್ನು ಯೋಚನೆ ಮಾಡಿ
ನಿರ್ಧಾರ ತಗೊಳ್ಬೇಕಾಗತ್ತೆ. ಇಂತಹ ಒಂದು ದೇಸಿ ಹಸುವಿನ ತುಪ್ಪದಿಂದ ನಾವೇನು ಮೆಡಿಕೇಟೆಡ್ ಘೀ ಮಾಡ್ತೇವೆ, ವಾತಾರ ಘೃತ ಇರ್ಬೋದು, ಪಿತ್ತಶಮನ ಘೃತ ಇರ್ಬೋದು, ಬ್ರಾಹ್ಮಿ ಘೃತ ಇದ್ದಿರ್ಬೋದು, ಪಂಚತಿಕ್ತ ಘೃತ ಇದ್ದಿರ್ಬೋದು, ತ್ರಿಫಲ ಘೃತ ಇದ್ದಿರ್ಬೋದು, ಅಶ್ವಗಂಧ ಘೃತ ಇದ್ದಿರ್ಬೋದು, ಶತಾವರಿ ಘೃತ, ಅಶೋಕ ಘೃತ, ಹೀಗೆ ನಾವು ಬೇರೆ ಬೇರೆ ರೀತಿಯ ತುಪ್ಪಗಳನ್ನ ರೆಡಿ ಮಾಡ್ತೇವೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ. ಈ ಒಂದು ತುಪ್ಪದಲ್ಲಿ ಔಷಧಿ ಗುಣಗಳಿಗಿರುವಂತ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅದ್ಭುತವಾದಂತ ಔಷಧಿ ಗುಣ ಈ ಒಂದು ತುಪ್ಪದಲ್ಲಿ ಇರುತ್ತೆ. ಆದ್ರೆ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಸಿಕ್ಕುವಂತ ತುಪ್ಪಗಳಲ್ಲೆಲ್ಲ ಅದು ಯಾವ ತುಪ್ಪ ಆಗಿರತ್ತ ಗೊತ್ತಿಲ್ಲ. ಈ ಗಿಡಗಳು ಚೆನ್ನಾಗಿದ್ರು ಕೂಡ ತುಪ್ಪದ ಕ್ವಾಲಿಟಿನೇ ಚೆನ್ನಾಗಿಲ್ಲ ಹೇಳಾದ್ರೆ ನಮಗೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಉಂಟಾ? ಅವಾಗ ನಾವು ಪೇಷಂಟ್ಸ್ ಗೆ ಮೆಡಿಕೇಟೆಡ್ ಘೀಯನ್ನ ಪ್ರಿಸ್ಕ್ರೈಬ್ ಮಾಡಿದ್ರು ಕೂಡ ಇದು ಫಾರ್ಮಸಿಯ ಮಿಸ್ಟೇಕ್ ಅಲ್ಲ, ಫಾರ್ಮಸಿಯ ತಪ್ಪಲ್ಲ. ಫಾರ್ಮಸಿ ಅವರಿಗೆ ಸಿಗುವಂತ ತುಪ್ಪದ ಕ್ವಾಲಿಟಿ ಹೆಂಗಿದ್ರೆ ಅವ್ರು ಏನ್ ಮಾಡ್ತಾರೆ ಹೇಳಿ. ಆದ್ರೆ ನಮಗಿಲ್ಲಿ ಒಂದು ವರ ಏನು ಅಂತಂದ್ರೆ ಬ್ರಹ್ಮರ್ಷಿ ದೇವರಾತ್ರ ಆಶೀರ್ವಾದದಿಂದ ನೀವು ನೋಡ್ತಾ ಇದ್ರೆ ಸುತ್ತಲೂ ಗೋಮಾತೆ ಇರ್ತಾರೆ ನೋಡಿ, ಎಲ್ಲಿ ಹೋದ್ರು ಗೋಮಾತೆಯರು ಹಿಂದ್ಗಡೆ ಇದಾವೆ, ಸೈಡಿಗೆ ಇದ್ದಾವೆ, ಮುಂದ್ಗಡೆ ಇದಾವೆ. ನಮ್ಮ ಒಂದು ಬ್ರಹ್ಮರ್ಷಿ ದೇವರಾತ್ರ ಗೋಶಾಲೆಯಲ್ಲಿ ಇಷ್ಟೆಲ್ಲ ಗೋಮಾತೆ ಇರೋದ್ರಿಂದ ನಮಗೆ ಯಥೇಚ್ಛವಾಗಿ ಎಷ್ಟು ಬೇಕೋ ಅಷ್ಟು ನಮ್ಗೆ ಹಾಲು ಸಿಗ್ತಾ ಇದೆ. ನಾವು ಅದನ್ನ ಔಷಧಿಗೆ ಉಪಯೋಗಿಸ್ತಾ ಇದ್ದೇವೆ. ಆ ರಿಸಲ್ಟ್ಗಳು ಕೂಡ ಅದ್ಭುತ ರೀತಿಯಲ್ಲಿ ಸಿಗ್ತಾ ಇದೆ. ಎಲ್ಲೋ ವಾಸಿ ಆಗದೆ ಇರೋ ಸಮಸ್ಯೆಗಳು ವಾಸಿ ಆಗ್ತಾ ಇದೆ. ಬ್ರಹ್ಮರ್ಷಿ ದೇವರ ಆಶೀರ್ವಾದ, ಇವೆಲ್ಲ ಗೋಮಾತೆಯರ ಆಶೀರ್ವಾದ, ಇವೆಲ್ಲದ್ರಿಂದ ಇದು ಸಾಧ್ಯ ಆಗ್ತಾ ಉಂಟು. ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ ಆಗಿತ್ತು. ಅದಕ್ಕಾಗಿ ನೀವು ಇಲ್ಲಿ ಬನ್ನಿ, ಚಿಕಿತ್ಸೆಯನ್ನ ಪಡ್ಕೊಳ್ಳಿ, ಗೋಮಾತೆಯರ ಆಶೀರ್ವಾದನ ಪಡ್ಕೊಳ್ಳಿ. ಆವಾಗ ನಿಮ್ಗಿರೋ ಎಲ್ಲ ಸಮಸ್ಯೆಗಳು ಕೂಡ ವಾಸಿ ಆಗುತ್ತೆ. ಯಾವುದು ಅಸಾಧ್ಯ ಹೇಳುವಂತಹದ್ದಿಲ್ಲ, ಎಲ್ಲದೂ ಕೂಡ ಸಾಧ್ಯ ಉಂಟು. ಒಂದು ಗೋಮಾತೆಯರ ಆಶೀರ್ವಾದ ಇದ್ದದ್ದೇ ಹೋದಾದ್ರೆ ಎಲ್ಲದೂ ಕೂಡ ಸಾಧ್ಯ ಆಗುತ್ತೆ. ಈ ಒಂದು ಅಮೂಲ್ಯವಾದ ಮಾಹಿತಿಯನ್ನ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಈ ಒಂದು ತುಪ್ಪದ ಪ್ರಯೋಜನ ಪಡೆದುಕೊಳ್ಳಿ. ನಾವು ತುಪ್ಪವನ್ನ ಎಷ್ಟೋ ಸಾವಿರ ವರ್ಷದಿಂದ ಉಪಯೋಗಿಸ್ಕೊಂಡು ಬರ್ತಾ ಇದ್ದೇವೆ, ಪುರಾತನ ಕಾಲದಿಂದ. ಮತ್ತೆ ಯಾವುದು ರಿಸರ್ಚಿನ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ನಮ್ಮ ಹಿಂದಿನವರು, ನಮ್ಮ ಗುರುಗಳು, ನಮ್ಮ ಪೂರ್ವಜರು ಎಲ್ಲರೂ ಕೂಡ ಉಪಯೋಗಿಸ್ತಾ ಬಂದಿರುವಂತಹದಕ್ಕೆ ಮತ್ತೆ ಯಾವುದೇ ರಿಸರ್ಚಿನ ಅವಶ್ಯಕತೆ ಇಲ್ಲ ಹೇಳುವಂತಹದ್ದು ನನ್ನ ಅಭಿಪ್ರಾಯ. ತಮ್ಮೆಲ್ಲರ ಸಹಮತ ಇದೆ ಅಂತ ನಾನು ತಿಳ್ಕೊಳ್ತೇನೆ. ಈ ಒಂದು ಮಾಹಿತಿಯನ್ನ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಹಾಗೆ ತುಪ್ಪದ ಪ್ರಯೋಜನ ಪಡ್ಕೊಳ್ಳಿ. ಇಲ್ಲಿ ಬಂದು ಗೋ ಸೇವೆಯನ್ನ ಮಾಡಿ ಪ್ರತಿಯೊಬ್ಬರು ಕೂಡ ಗೋ ರಕ್ಷಣೆಯಲ್ಲಿ ಪಾಲ್ಗೊಳ್ಬೇಕು. ನಮಸ್ಕಾರ.